ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಹಾಸನ ನಗರದ ಹೃದಯ ಭಾಗದಲ್ಲಿರುವ ಪ್ರಸಿದ್ಧ ಪುರದಮ್ಮ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಹಾಸನ ಜನರ ಆರಾಧ್ಯ ದೇವತೆಯಾಗಿ ಪ್ರಸಿದ್ಧವಾದ ಈ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಪ್ರತಿದಿನ ಭೇಟಿ ನೀಡುತ್ತಾರೆ. ಪುರದಮ್ಮ ದೇವಸ್ಥಾನವು ಹಾಸನ ನಗರದ ಅತ್ಯಂತ ಹಳೆಯ ಮತ್ತು ಜನಪ್ರಿಯ ದೇವಾಲಯಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಪುರದಮ್ಮ ಎಂಬ ಹೆಸರು ಪುರದ ಅಮ್ಮ ಅಂದರೆ ಊರಿನ ರಕ್ಷಕ ತಾಯಿ ಎಂಬ ಅರ್ಥವನ್ನು ಹೊಂದಿದೆ. ಹಳೆಯ ಕಾಲದಲ್ಲಿ ಹಾಸನ ಒಂದು ಸಣ್ಣ ಪಟ್ಟಣವಾಗಿದ್ದಾಗ ಈ ದೇವಿಯನ್ನು ಊರಿನ ರಕ್ಷಕಿಯಾಗಿ ಪೂಜಿಸಲಾಗುತ್ತಿತ್ತು. ಸ್ಥಳೀಯ ಕಥೆಗಳ ಪ್ರಕಾರ ಗ್ರಾಮಸ್ಥರಿಗೆ ಅನೇಕ ಕಷ್ಟಗಳು, ರೋಗಗಳು ಮತ್ತು ಪ್ರಕೃತಿ ವಿಪತ್ತುಗಳು ಬಂದಾಗ ಅವರು ಈ ತಾಯಿಯನ್ನು ಪ್ರಾರ್ಥಿಸುತ್ತಿದ್ದರು. ನಂತರ ಜನರ ನಂಬಿಕೆಯಂತೆ ದೇವಿಯ ಕೃಪೆಯಿಂದ ಸಮಸ್ಯೆಗಳು ಕಡಿಮೆಯಾಗುತ್ತಿದ್ದವು. ಆದ್ದರಿಂದ ಪುರದಮ್ಮ ದೇವಿಯ ಮೇಲೆ ಭಕ್ತರ ವಿಶ್ವಾಸ ದಿನೇ ದಿನೇ ಹೆಚ್ಚುತ್ತಾ ಬಂದಿದೆ. ಈ ದೇವಸ್ಥಾನವು ಧಾರ್ಮಿಕವಾಗಿಯೇ ಅಲ್ಲ, ಹಾಸನದ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿದೆ. ವಿಶೇಷವಾಗಿ ಆಷಾಢ ಮಾಸ ನವರಾತ್ರಿ ಮತ್ತು ಜಾತ್ರೆ ಸಮಯದಲ್ಲಿ ಇಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನರು ಸೇರುತ್ತಾರೆ. ಮಹಿಳೆಯರು ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಕುಟುಂಬದ ಕಲ್ಯಾಣ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ದೇವಾಲಯದ ವಾತಾವರಣ ತುಂಬ ಶಾಂತವಾಗಿದ್ದು ನಗರ ಮಧ್ಯದಲ್ಲಿರುವ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ. ಪುರದಮ್ಮ ದೇವಸ್ಥಾನವು ಪರಂಪರೆಯ ಕನ್ನಡ ಶೈಲಿಯ ದೇವಾಲಯವಾಗಿದೆ. ಗರ್ಭಗುಡಿಯಲ್ಲಿ ದೇವಿಯ ಮೂರ್ತಿ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿದೆ. ಹಬ್ಬಗಳ ಸಮಯದಲ್ಲಿ ಹೂಗಳು, ದೀಪಗಳು ಮತ್ತು ವಿಶೇಷ ಅಲಂಕಾರಗಳೊಂದಿಗೆ ದೇವಸ್ಥಾನ ಇನ್ನಷ್ಟು ಸುಂದರವಾಗಿ ಕಾಣುತ್ತಿದೆ. ಇಂದು ಪುರದಮ್ಮ ದೇವಸ್ಥಾನವು ಹಾಸನ ಜಿಲ್ಲೆಯ ಪ್ರಮುಖ ಭಕ್ತಿಧಾಮಗಳಲ್ಲಿ ಒಂದಾಗಿದೆ. ಸ್ಥಳೀಯರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ಇತರ ಜಿಲ್ಲೆಗಳಿಂದಲೂ ಭಕ್ತರು ಬರುತ್ತಾರೆ. ವಿಶೇಷ ದಿನಗಳಲ್ಲಿ ಅನ್ನದಾನ, ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಹೀಗಾಗಿ ಸ್ನೇಹಿತರೆ, ಹಾಸನದ ಪುರದಮ್ಮ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಭಕ್ತಿ, ನಂಬಿಕೆ, ಸಂಸ್ಕೃತಿ ಮತ್ತು ಊರಿನ ರಕ್ಷಣೆಯ ಸಂಕೇತವಾಗಿದೆ. ನೀವು ಹಾಸನಕ್ಕೆ ಭೇಟಿ ನೀಡಿದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.